ಮಲ್ಲಿಕಾರ್ಜುನ ಮುತ್ಯ ಎಂಬುವವರು ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಎಂಬ ಗ್ರಾಮದವರು. ಇವರು ಸ್ವಯಂ ಘೋಷಿತ ಗುರು, ಬಾಬಾ ಅಥವಾ ದೇವಮಾನವ ಸ್ವಾಮೀಜಿ ಎಂದು ಪರಿಚಯಿಸಿಕೊಂಡಿರುವ ವ್ಯಕ್ತಿಯಾಗಿದ್ದಾರೆ. 26 ವರ್ಷದ ಕುಟುಂಬ ಪ್ರಧಾನಿತ ವ್ಯಕ್ತಿ ಎನ್ನಲಾಗಿರುವ ಮುತ್ಯ ತಮ್ಮ ಮಠದ ಸಮುದಾಯದಲ್ಲಿ ಕೆಲವು ಜನರಿಂದ ಭಕ್ತರಾಗಿ ಮಾನ್ಯತೆ ಪಡೆದಿದ್ದು, ಆದರೆ ಅವರ ಶೈಲಿ ಮತ್ತು ಕ್ರಮಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗೆ ಒಳಪಟ್ಟಿವೆ. ಇವರು ಸಾಮಾನ್ಯವಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರೂ ಇತ್ತೀಚೆಗೆ ಅವರ ಬಗ್ಗೆ ಹಿಂದಿನಂತೆ ಚರ್ಚೆಗಳು ಹೆಚ್ಚು ಸುದ್ದಿಯಾಗಲಿಲ್ಲ. ಆದರೆ ಹೊಸ ಪ್ರಕರಣವು ಅವರ ಹೆಸರು ಎಲ್ಲೆಡೆ ಚರ್ಚೆಗೆ ತಂದಿದೆ. ಪ್ರಕರಣದ ಹಿನ್ನೆಲೆ ಮತ್ತು ವೈರಲ್ ಆದ ವಿಡಿಯೋ ಯಾವುದು? ಫೆಬ್ರವರಿ 2026ರಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಸಂಭವಿಸಿದ ಒಂದು ಘಟನೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಹರಡಿತು. ಫೆಬ್ರವರಿ 19ರಂದು ಶಹಾಪುರದ ಮಠದ ಒಳಗೆ ಅನುಚಿತವಾದ ಒಂದು ವಿಡಿಯೋ ಕ್ಲಿಪ್ ಬಹಿರಂಗವಾಗಿ ವೈರಲ್ ಆಯಿತು. ಈ ವಿಡಿಯೋದಲ್ಲಿ ಸುಮಾರು 7 ವರ್ಷದ ಅಪ್ರಾಪ್ತ ಬಾಲಕಿ ಮಲ್ಲಿಕಾರ್ಜುನ ಮುತ್ಯ ಅವರ ತೊಡೆಯ ಮೇಲೆ ಕುಳಿತಿರುವ ದೃಶ್ಯಗಳು ಇದ್ದವು. ಆ ದೃಶ್ಯದಲ್ಲಿ ಅವರು ಬಾಲಕಿಯನ್ನು ಮುದ್ದಾಡುತ್ತಿರುವುದು, ಬಾಲಕಿಯ ಜೊತೆಗೆ ಅನುಚಿತವಾಗಿ ವರ್ತಿಸಿರುವುದು ಕಾಣಿಸಿತು. ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಡಿತು. ಸಾರ್ವಜನಿಕರಲ್ಲಿ ಆಕ್ರೋಶ ಹುಟ್ಟಿತು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ತರ್ಕ ಮತ್ತು ಟೀಕೆಗಳಿಗೆ ಕಾರಣವಾಯಿತು.